Welcome to Get Solutions. This is your Lokesh. Today we are going to discuss the dividend decision theories. So ಈ ಡಿವಿಡೆಂಟ್ ಡಿಸಿಷನ್ ಥಿಯರೀಸ್ ನಲ್ಲಿ ನಮಗೆ 3 ಥಿಯರೀಸ್ ಇದೆ ಅಂಡ್ 3 ಮಾಡೆಲ್ಸ್ ಇದೆ. ದಟ್ ಈಸ್ ವಾಲ್ಟರ್ ಮಾಡೆಲ್ ಅಂಡ್ ಗಾರ್ಡನ್ ಮಾಡೆಲ್ ಅಂಡ್ ಮಾಡೆಲ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಮಾಡೆಲ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೀವಿ. ಸೊ ಇಲ್ಲಿ ವಾಲ್ಟರ್ ಅಂಡ್ ಗಾರ್ಡನ್ಸ್ ಮಾಡೆಲ್ಸ್ ಆರ್ ಟು ಮಾಡೆಲ್ಸ್ ದಟ್ ಈಸ್ ರಿಲೆವೆನ್ಸ್ ಥಿಯರೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹೇಗೆ ಅದು ರಿಲೆವೆನ್ಸ್ ಥಿಯರಿ ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ದಟ್ ಮೀನ್ಸ್ in that context, if there is any change in the cost of capital, ಏನಾದ್ರು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್ ಆರ್ ಇಟ್ ವಿಲ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್. ಅಂದ್ರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗುತ್ತೆ. If in case the change in the capital structure effect on the value of the firm, then it is called as relevance theory ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕರೆಕ್ಟ್ ಅಲ್ವಾ? ಇಫ್ ಇನ್ ಕೇಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾದ್ರು ಚೇಂಜಸ್ ಆಗಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಯಾವುದೇ ರೀತಿನಲ್ಲೂ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಥಿಯರಿ ಆಫ್ ಇರ್ರೆಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಡಿವಿಡೆಂಡ್ಸ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಅಸ್ ಡಿವಿಡೆಂಟ್ ಡಿಸಿಷನ್ ಮಾಡೆಲ್ಸ್ ಅಂತ. ಅಂದ್ರೆ ಕಂಪನಿ ಬಂದ್ಬಿಟ್ಟು ಡಿವಿಡೆಂಟ್ ನ ಪೇ ಮಾಡಿದ್ರೆ ಅಥವಾ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಇದು ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಇಲ್ಲ ಅನ್ನೋದ್ರ ಬೇಸ್ ಮೇಲೆ ಡಿಸಿಷನ್ಸ್ ತಗೊಳ್ತೀವಿ. ಇಫ್ ಇನ್ ಕೇಸ್ ಇಫ್ ದ ಕಂಪನಿ ಡಿವಿಡೆಂಟ್ ಡಿಸಿಷನ್ಸ್ ವಿಲ್ ಎಫೆಕ್ಟ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್, ವ್ಯಾಲ್ಯೂ ಆಫ್ ದಿ ಫರ್ಮ್ ಅಲ್ಲಿ ಎಫೆಕ್ಟ್ ಆದ್ರೆ ಅದನ್ನ ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಮಾಡೆಲ್ ಹೇಳ್ತಾರೆ ಕಂಪನಿ ಡಿವಿಡೆಂಡ್ ನ ಪೇ ಮಾಡ್ಲಿ ಅಥವಾ ಪೇ ಮಾಡದೇ ಇರಲಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಯಾವುದೇ ರೀತಿನಲ್ಲೂ ಸಹ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಥಿಯರಿ ಆಫ್ ಇರ್ರೆಲೆವೆನ್ಸ್. ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗಿದ್ರೆ ಅದನ್ನ ರಿಲೆವೆನ್ಸ್ ಅಂತ ಕರಿತೀವಿ. ಎಫೆಕ್ಟ್ ಆಗಿಲ್ಲ ಅಂತ ಆದ್ರೆ ಇರ್ರೆಲೆವೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಈ ಒಂದು ಥಿಯರೀಸ್ ನಲ್ಲಿ ಡಿವಿಡೆಂಟ್ ಡಿಸಿಷನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆದ್ರೆ ಅದನ್ನ ರಿಲೆವೆನ್ಸ್ ಥಿಯರಿ ಅಂತ ಕರಿತೀವಿ. ಸಿಮಿಲರ್ಲಿ ಇಫ್ ಇಟ್ ನಾಟ್ ಎಫೆಕ್ಟ್ ಆನ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಥಿಯರಿ ಆಫ್ ಇರ್ರೆಲೆವೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾಗಿ ಈ ವಾಲ್ಟರ್ ಮಾಡೆಲ್ ಮತ್ತೆ ಗಾರ್ಡನ್ ಮಾಡೆಲ್ ರಿಲೆವೆನ್ಸ್ ಥಿಯರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಡಿವಿಡೆಂಟ್ ಡಿಸಿಷನ್ಸ್ ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮಾಡೆಲ್ ಅಲ್ಲಿ ರಿಲೆವೆನ್ಸ್ ಥಿಯರಿ ಅಂದ್ರೆ ಮಾಡೆಲ್ ಅಲ್ಲಿ ಡಿವಿಡೆಂಟ್ ಡಿಸಿಷನ್ ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ದಿ ಫರ್ಮ್ ಅಲ್ಲಿ ಯಾವುದೇ ರೀತಿನಲ್ಲೂ ಸಹ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಥಿಯರಿ ಆಫ್ ಇರ್ರೆಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಹೀಗಾಗಿ ನಾವು 1 by 1 ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ವಾಲ್ಟರ್ ಮಾಡೆಲ್. ಸೊ ಇಲ್ಲಿ ವಾಲ್ಟರ್ ಮಾಡೆಲ್ ನ ನಾವು ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿವಿಡೆಂಟ್ ಡಿಸಿಷನ್ ನ ತಗೋಬೇಕು ಅಂತ ಹೇಳಿದ್ರೆ ಕಂಪನಿನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೊ ಇಟ್ ಈಸ್ ನಥಿಂಗ್ ಬಟ್ ದ ಕಾಸ್ಟ್ ಆಫ್ ಈಕ್ವಿಟಿ. ಈ ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ಬಿಟ್ಟು ನಾವು ಕರ್ಕೊಳ್ತೀವಿ. ಓಕೆ, ಸೊ KE ಅಂತ ಹೇಳ್ಬಿಟ್ಟು ಬರ್ಕೊಳ್ರಿ ಬೇಕಾದ್ರೆ, ಕಾಸ್ಟ್ ಆಫ್ ಈಕ್ವಿಟಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಮತ್ತೆ ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು ಡಿವಿಡೆಂಡ್ ನ ತಗೊಳ್ಳೋದಕ್ಕೆ ಅಥವಾ ಡಿವಿಡೆಂಡ್ ಡಿಸಿಷನ್ ತಗೊಳ್ಳೋದಕ್ಕೆ ಮೇಜರ್ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಹಿಯರ್ ದ ಕಂಪನಿ decide and determine the dividend policy based on the cost of equity and the rate of return. This will increases the shareholders wealth na increase ಮಾಡುತ್ತೆ. So thereby it will increases the value of the firm ಅಂತ ಹೇಳ್ಬಿಟ್ಟು ಹೇಳ್ತೀವಿ. See here, ಕಂಪನಿ ಬೇಸ್ಡ್ ಆನ್ ಕಾಸ್ಟ್ ಆಫ್ ಈಕ್ವಿಟಿ ರೇಟ್ ಆಫ್ ರಿಟರ್ನ್ ಬೇಸ್ ಮೇಲೆ ಡಿವಿಡೆಂಟ್ ನ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ when the dividend policy says that and stated that the dividend is distributed to the shareholders ಗೆ distribute ಮಾಡಬೇಕು ಅಂತ think ಮಾಡಿದ್ರೆ definitely the shareholders wealth will be going to increases and definitely this will be impact on the value of the firm. So that is the value of the firm will be going to increase. ಇಲ್ಲಿ ಡಿವಿಡೆಂಡ್ ನ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. when the shareholders value decreases then it will decreases the value of the firm ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅಂದ್ರೆ ಇಲ್ಲಿ ಡಿವಿಡೆಂಟ್ ಪಾಲಿಸಿ ನೋಡಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗ್ತಿದೆ. ಇನ್ಕ್ರೀಸ್ ಆದ್ರೂ ಆಗಬಹುದು ಅಥವಾ ಡಿಕ್ರೀಸ್ ಆದ್ರೂ ಆಗಬಹುದು. ದಿಸ್ ವಿಲ್ ಎಫೆಕ್ಟ್, ರೈಟ್? ಸೊ ದೇರ್ ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಇಫ್ ಟುಗೆದರ್ ದ ಕಾಸ್ಟ್ ಆಫ್ ಈಕ್ವಿಟಿ, ದಿಸ್ ಇಸ್ ಕಾಸ್ಟ್ ಆಫ್ ಈಕ್ವಿಟಿ, cost of equity and rate of return determine the dividend policies that definitely
maximizes the shareholders wealth and it will impact on the value of the firm ಅಲ್ಲ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದೇರ್ ಫೋರ್ ವಾಲ್ಟರ್ ಮಾಡೆಲ್ನು ಸಹ ನಾವು ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಪ್ರೀವಿಯಸ್ ಥಿಯರೀಸ್ ನಲ್ಲಿ ಇದ್ದ ಹಾಗೆ ಕೆಲವೊಂದು ಅಸಂಪ್ಷನ್ಸ್ ಸಹ ಈ ಒಂದು ವಾಲ್ಟರ್ ಮಾಡೆಲ್ ಅಲ್ಲಿ ಮಾಡ್ಕೊಳ್ತಾರೆ. ಏನ್ ಅಸಂಪ್ಷನ್ಸ್ ಅಥವಾ ಹೇಗೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಮೊದಲನೇ ಅಸಂಪ್ಷನ್ ಏನು ಅಂತ ಹೇಳಿದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನಾವು ಆರ್ ಇಂದ ಡಿನೋಟ್ ಮಾಡ್ತೀವಿ. ಇದು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ. ಕಾಸ್ಟ್ ಆಫ್ ಈಕ್ವಿಟಿ ಕೆಇ ಇಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರೀವಿಯಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾನ್ಸ್ಟಂಟ್ ಆಗಿರುತ್ತೆ, ಕಾಸ್ಟ್ ಆಫ್ ಡೆಟ್ ಕಾನ್ಸ್ಟಂಟ್ ಆಗಿರುತ್ತೆ. ಅದೇ ರೀತಿನಲ್ಲೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾನ್ಸ್ಟಂಟ್ ಆಗಿರುತ್ತೆ, ಅದು ಚೇಂಜಸ್ ಆಗೋದಿಲ್ಲ ಅನ್ನೋ ಒಂದು ಅಸಂಪ್ಷನ್. ಸಿಮಿಲರ್ಲಿ ಇಲ್ಲಿ ಆಲ್ ದ ನ್ಯೂ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಆಫ್ ದ ಫರ್ಮ್ ಆರ್ ಟು ಬಿ ಫೈನಾನ್ಸ್ಡ್ ಥ್ರೂ ದ ರಿಟೇನ್ಡ್ ಅರ್ನಿಂಗ್ಸ್ ಓನ್ಲಿ. ಅಂದ್ರೆ ಕಂಪನಿ ಇಲ್ಲಿ ಏನು ಅಸಂಪ್ಷನ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದ್ರೇನು ಸಹ ಆ ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿ ಅಥವಾ ಫಿನಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿ ತನ್ನ ಹತ್ರ ಏನು ರಿಟೇನ್ಡ್ ಅರ್ನಿಂಗ್ಸ್ ಎಲ್ಲಾ ಎಕ್ಸ್ಪೆನ್ಸಸ್ ಮೀಟ್ ಮಾಡಿದ್ದಾದ್ಮೇಲೆ ಎಲ್ಲಾ ಶೇರ್ ಹೋಲ್ಡರ್ಸ್ಗೂ ಡಿವಿಡೆಂಡ್ ನ ಪೇ ಮಾಡಿದ್ದಾದ್ಮೇಲೆ ಏನು ಅರ್ನಿಂಗ್ಸ್ ಉಳಿದಿರುತ್ತೋ ಆ ಅರ್ನಿಂಗ್ಸ್ ಇಂದ ಮಾತ್ರ ಕಂಪನಿ ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಯಾವುದೇ ರೀತಿನಲ್ಲೂ ಸಹ ಎಕ್ಸ್ಟರ್ನಲ್ ಫೈನಾನ್ಸ್ ತಗೊಳ್ಳೋದಿಲ್ಲ ಅನ್ನೋ ಒಂದು ಅಸಂಪ್ಷನ್ ಇದು. ಓಕೆ, ಅಂಡ್ ದ ಫರ್ಮ್ ಆಸ್ ಅ ಪರ್ಪಚುಯಲ್ ಆರ್ ಅನ್ ಇನ್ಫಿನಿಟ್ ಲೈಫ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ಕಂಪನಿಗೆ ಬಂದ್ಬಿಟ್ಟು ಪರ್ಮನೆಂಟ್ ಮತ್ತೆ ಇನ್ಫಿನಿಟ್ ಲೈಫ್ ಎಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಒಂದು 10 ವರ್ಷ 20 ವರ್ಷ ಅಂತ ಏನಿಲ್ಲ, ಇಂಡೆಫಿನೆಟ್, ದಟ್ ಈಸ್ ಇನ್ಫಿನಿಟ್ ಲೈಫ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಆ ರೀತಿನಲ್ಲಿ ಥಿಂಕ್ ಮಾಡ್ತೀವಿ. ಅಂದ್ರೆ ಇಷ್ಟು ವರ್ಷ ನನಗೆ ರೆಗ್ಯುಲರ್ 10 ವರ್ಷ ಎಕ್ಸಾಕ್ಟ್ ಆಗಿ ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೆ ಅಂತ ಅಲ್ಲ, ಕಂಪ್ಲೀಟ್ ಆಗಿ ಕಂಪನಿ ಎಷ್ಟು ವರ್ಷದವರೆಗೂ ಇರುತ್ತೋ ಅಷ್ಟು ವರ್ಷದವರೆಗೂ ಅಂತಾನು ಹೇಳಿ ಕಂಪನಿ ಕಂಪ್ಲೀಟ್ ಇನ್ಫಿನಿಟ್ ಪೀರಿಯಡ್ ವರೆಗೂ ನನಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಬೇಸ್ ಮೇಲೆ ಇದು ಈ ಮಾಡೆಲ್ ನ ಪ್ರಪೋಸ್ ಮಾಡಿರೋದು. ಬಟ್ ಇದು ಪರ್ಮನೆಂಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸ್ ಮಾಡಿರೋದು. ಸೊ ಇಲ್ಲಿ ಡಿಸಿಷನ್ಸ್ ನ ಅಥವಾ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ವಾಲ್ಟರ್ ಮಾಡೆಲ್ ಅಲ್ಲಿ ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ಮಾಡಿದೀವಿ. ದಟ್ ಈಸ್ ಅ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪಿ ಡಿನೋಟ್ ಮಾಡುತ್ತೆ, ಅಂಡ್ ಡಿವಿಡೆಂಟ್ ಪರ್ ಶೇರ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಅರ್ನಿಂಗ್ ಪರ್ ಶೇರ್ ಅಂಡ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಕ್ಯಾಪಿಟಲೈಸೇಷನ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಮಾಡಿದೀವಿ. ಜಸ್ಟ್ ಯು ಹ್ಯಾವ್ ಟು ರೆಫರ್ ಅಂಡ್ ವರ್ಕ್ಔಟ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಅಂದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಡಿವಿಡೆಂಟ್ ನಾವು ಪೇ ಮಾಡಿದ್ರೆ ಡಿವಿಡೆಂಟ್ ಇದ್ರೆ ಅಥವಾ ಇಲ್ಲದೆ ಇದ್ದಾಗ, ಓಕೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್. ಸೊ ಅದಕ್ಕಾಗಿ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳೋದು ಇದನ್ನ ನಾವು ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಇಲ್ಲಿ ಒಂದು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ಗ್ರೋತ್ ಫರ್ಮ್ಸ್ ಅಂತ ಯಾವಾಗ ನಾವು ಕರಿತೀವಿ ಅಂತ ಹೇಳಿದ್ರೆ ವಾಲ್ಟರ್ ಮಾಡೆಲ್ ಅಲ್ಲಿ ವೆನ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಮೋರ್ ದನ್ ದ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಇದು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಪ್ರೊನೌನ್ಸ್ ಮಾಡ್ಕೊಳ್ತೀವಿ. ಬೇಸ್ಡ್ ಆನ್ ದ ಕಂಟೆಕ್ಸ್ಟ್ ಇಟ್ ವಿಲ್ ಬಿ ಗೋಯಿಂಗ್ ಟು ಡಿಫರ್. ಓಕೆ, ಸೊ ಸಿಮಿಲರ್ಲಿ ಇಲ್ಲಿ ಫರ್ಮ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗಿಂತ ಅಥವಾ ರೇಟ್ ಆಫ್ ರಿಟರ್ನ್ ಕಡಿಮೆ ಇದ್ದು ಕೆ ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಗ ಅದನ್ನ ನಾವು ಡಿಕ್ಲೈನಿಂಗ್ ಫರ್ಮ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಸಿಮಿಲರ್ಲಿ ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ದಟ್ ಈಸ್ ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು ವೆನ್ ಇಟ್ ಈಸ್ ಈಕ್ವಲ್ ಟು ಕೆಗೆ ಯಾವಾಗ ಈಕ್ವಲ್ ಇರುತ್ತೋ ಆಗ ಅದನ್ನ ನಾವು ನಾರ್ಮಲ್ ಫರ್ಮ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನಾವು ಜನರಲ್ ಆಗಿ ಇದನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಓಕೆ, ಸೊ ಜನರಲ್ ಆಗಿ ಪ್ರಿಡಿಕ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ವಿ ನೀಡ್ ಟು ನೋ ವಾಟ್ ಈಸ್ ದ ಕಂಟೆಕ್ಸ್ಟ್ ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇವುಗಳನ್ನ ನಾವು ಗ್ರೋತ್ ಫರ್ಮು ಅಥವಾ ಡಿಕ್ಲೈನಿಂಗ್ ಫರ್ಮು ಮತ್ತೆ ನಾರ್ಮಲ್ ಫರ್ಮು ಇದು ಯಾವ್ದ್ರ ಬೇಸ್ ಮೇಲೆ ಅಂತ ಹೇಳಿದ್ರೆ ರೇಟ್ ಆಫ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಇದೇ ಒಂದು ಬೇಸ್ ಮೇಲೆ
ಥಿಯರಿ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಜನರಲಿ ವಿ ನೋ ದಟ್, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಈ ಪ್ರಿನ್ಸಿಪಲ್ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದನ್ನ ಅಥವಾ ಈ ವಾಲ್ಟರ್ ಮಾಡೆಲ್ ನ ಪ್ರಪೋಸ್ ಮಾಡಿರೋದು ಪ್ರೊಫೆಸರ್ ಜೇಮ್ಸ್ ಇ ವಾಲ್ಟರ್ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ಡಿವಿಡೆಂಟ್ ಪಾಲಿಸಿ ಆಫ್ ಎ ಕಂಪನಿ ಅಫೆಕ್ಟ್ಸ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಅಥವಾ ವ್ಯಾಲ್ಯೂಯೇಷನ್. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಥಿಯರಿ ಆಫ್ ರಿಲೆವೆನ್ಸ್ ಥಿಯರಿ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಈ ಪ್ರೊಫೆಸರ್ ಜೇಮ್ಸ್ ಇ ವಾಲ್ಟರ್ ಬಂದ್ಬಿಟ್ಟು ಡಿವಿಡೆಂಟ್ ಪಾಲಿಸಿಸ್ ನ ಡಿಟರ್ಮೈನ್ ಮಾಡೋದಕ್ಕೆ ಕ್ಯಾಟಗರೈಸ್ ಮಾಡಿದ್ದಾರೆ ಮೇಜರ್ 2 ಫ್ಯಾಕ್ಟರ್ಸ್. ಯಾವುದು ಅಂತ ಹೇಳಿದ್ರೆ, ಒಂದು ಡಿವಿಡೆಂಟ್ ಪೇಔಟ್ ರೇಷಿಯೋ ಆಫ್ ದ ಕಂಪನಿ, ಯಾವ ರೀತಿನಲ್ಲಿ ಕಂಪನಿ ಡಿವಿಡೆಂಟ್ ನ ಪೇ ಮಾಡುತ್ತೆ, ಯಾವ ರೇಷಿಯೋಸ್ ಬೇಸ್ ಮೇಲೆ ಪೇ ಮಾಡುತ್ತೆ. ಅಂಡ್ ದಿಸ್ ವಿಲ್ ಬಿ ಡಿಟರ್ಮೈನ್ಡ್ ಬೇಸ್ಡ್ ಆನ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತೆ ಕಂಪನಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಸ್ ಮೇಲೆ ಡಿಟರ್ಮೈನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯರ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್, ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಕಾನ್ಸ್ಟೆಂಟ್. ಇಲ್ಲಿ ಅದನ್ನ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರೆದಿದ್ದಾರೆ ಅಷ್ಟೇ. ಓಕೆ, ಬಟ್ ವಿ ನೀಡ್ ಟು ಕನ್ಸಿಡರ್ ದ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂದ್ರೆ ಈ ಒಂದು 2 ಫ್ಯಾಕ್ಟರ್ಸ್ ಬೇಸ್ ಮೇಲೆ ಕಂಪನಿ ಡಿವಿಡೆಂಟ್ ಪಾಲಿಸಿ ಡಿಟರ್ಮೈನ್ ಆಗತ್ತೆ. ಇದ್ರ ಬೇಸ್ ಮೇಲೆ ಕಂಪನಿ ಡಿಸೈಡ್ ಮಾಡುತ್ತೆ ಎಷ್ಟು ಡಿವಿಡೆಂಟ್ ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಈ ಒಂದು ಫ್ಯಾಕ್ಟರ್ಸ್ ಬಂದು ಮೇಜರ್ ಆಗಿ ಈ ಒಂದು ಡಿವಿಡೆಂಟ್ ಪಾಲಿಸಿಸ್ ನ ಡಿಸಿಷನ್ ನ ತಗೊಳ್ಳೋದಕ್ಕೆ ಈ ವಾಲ್ಟರ್ ಅಥವಾ ಜೇಮ್ಸ್ ಇ ವಾಲ್ಟರ್ ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ದಾರೆ ಈ ಒಂದು ಥಿಯರಿನಲ್ಲಿ. ಓಕೆ, ಅಂಡ್ ಸಾರಿ, ಅಂಡ್ ನೆಕ್ಸ್ಟ್ ಈ ಥಿಯರಿ ಆದ್ಮೇಲೆ ಗಾರ್ಡನ್ಸ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಈ ಒಂದು ಥಿಯರಿನೂ ಸಹ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಅ ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲೂ ಅಷ್ಟೇ ಡಿವಿಡೆಂಟ್ ಪಾಲಿಸೀಸ್ ಬೇಸ್ ಮೇಲೆ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ದಟ್ ವಿಲ್ ಎಫೆಕ್ಟ್ ಆನ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೋಡಿ, Gordon's theory. Here, the dividend policy stated that the company dividend payout policy and relationship between the rate of return and the cost of capital influences the market price per share. So similarly, previous ಆಗಿ ಏನ್ ಡಿಸ್ಕಷನ್ ಮಾಡಿದ್ವಿ ನಾವು, ರೇಟ್ ಆಫ್ ರಿಟರ್ನ್ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ, ಈ ಒಂದು ಕಂಟೆಕ್ಸ್ಟ್ ಅಲ್ಲಿ ಅದು ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲೂ ಅಷ್ಟೇ ಕಂಪನಿ ಡಿವಿಡೆಂಟ್ ಪಾಲಿಸೀಸ್ ಅಥವಾ ಡಿವಿಡೆಂಟ್ ಡಿಸಿಷನ್ಸ್ ನ ತಗೊಳ್ತಿದೆ ಅಂತ ಹೇಳಿದ್ರೆ, ಈ ರೇಟ್ ಆಫ್ ರಿಟರ್ನ್ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಈಕ್ವಿಟಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಫ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇನ್ಕ್ರೀಸಸ್, ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಇಸ್ ಆಲ್ಸೋ ಇನ್ಕ್ರೀಸಸ್. ಇಫ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿಕ್ರೀಸಸ್, ದ ವ್ಯಾಲ್ಯೂ ಆಫ್ ದಿ ಫರ್ಮ್ ವಿಲ್ ಬಿ ಗೋಯಿಂಗ್ ಟು ಡಿಕ್ರೀಸಸ್. ಇಲ್ಲಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಮೇಲೆ ಅಥವಾ ವ್ಯಾಲ್ಯೂ ಆಫ್ ದಿ ಫರ್ಮ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಜನರಲ್ ಆಗಿ ಸಿಂಪಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್ ಮತ್ತೆ ಡಿವಿಡೆಂಟ್ ಪೇಔಟ್ ರೇಷಿಯೋನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಇದರಿಂದ ಯಾವ್ದ್ರಿಂದ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ ಬೇಸ್ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ, ಅಥವಾ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಮತ್ತೆ ಗ್ರೋತ್ ರೇಟ್ ಬೇಸ್ ಮೇಲೆ ಡಿಸಿಷನ್ ತಗೊಳ್ತೀವಿ. ಇದಕ್ಕೆ ಡಿಸ್ಕ್ರಿಪ್ಷನ್ ಫಾರ್ಮುಲಾ ನಾವು ಕ್ಲಾಸ್ ಅಲ್ಲಿ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಐ ವಿಲ್ ಶೋ ದಟ್ ಫಾರ್ಮುಲಾ. ಸೊ ಇಲ್ಲಿ ಮೇಜರ್ ಆಗಿ ಅಸಂಪ್ಷನ್ಸ್, ಸಿಂಪಲ್ ಅಸಂಪ್ಷನ್ಸ್ ಇದೆ. ಯಾವುದೇ ರೀತಿನಲ್ಲೂ ಡೆಪ್ಟ್ ಇರೋದಿಲ್ಲ. ಓಕೆ, ಇಂಟ್ರೆಸ್ಟ್ ಪೇ ಮಾಡ್ಕೊಂಡಿರೋದಿಲ್ಲ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಡೆಪ್ಟ್ ನ ಯೂಸ್ ಮಾಡಿರೋದಿಲ್ಲ ಅಂತ ಒಂದು ಅಸಂಪ್ಷನ್. ಬಟ್ ಫಸ್ಟ್ ಚಾಪ್ಟರ್ ಅಲ್ಲಿ ಡೆಪ್ಟ್ ನ ಯೂಸ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಲ್ತಿದೀವಿ. ಇಲ್ಲಿ ಜಸ್ಟ್ ಅಸಂಪ್ಷನ್ ಅಷ್ಟೇ, ಯಾವುದೇ ರೀತಿನಲ್ಲೂ ದೇರ್ ಇಸ್ ನೋ ಡೆಪ್ಟ್ ಇನ್ ಕೇಸ್ ಆಫ್ ಗಾರ್ಡನ್ಸ್ ಥಿಯರಿ ಅಂಡ್ ನೋ ಎಕ್ಸ್ಟರ್ನಲ್ ಫೈನಾನ್ಸಿಂಗ್. ಬೇರೆ ರೀತಿನಲ್ಲಿ ಬೇರೆ ಕಡೆಯಿಂದ ಯಾವುದೇ ರೀತಿನಲ್ಲೂ ಸಹ ಫೈನಾನ್ಸ್ ನ ತಗೊಂಡಿರೋದಿಲ್ಲ. ಇಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಆಗಿರುತ್ತೆ ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪರ್ಪೆಚುಯಲ್ ಅರ್ನಿಂಗ್, ಟೆಂಪರರಿ ಅಲ್ಲ ಪರ್ಮನೆಂಟ್ ಅರ್ನಿಂಗ್ಸ್ ಇರುತ್ತೆ. ಅಂಡ್ ನೋ ಕಾರ್ಪೊರೇಟ್ ಟ್ಯಾಕ್ಸಸ್ ಆರ್ ಅಸ್ಯೂಮ್ಡ್, ಯಾವುದೇ ರೀತಿಯಲ್ಲೂ ಟ್ಯಾಕ್ಸಸ್ ನ ಅಸಂಪ್ಷನ್ ಮಾಡ್ಕೊಂಡಿರೋದಿಲ್ಲ ಈ ಒಂದು ಥಿಯರಿನಲ್ಲಿ. ಅಂಡ್ ಕಾನ್ಸ್ಟಂಟ್ ರಿಟೆನ್ಷನ್ ರೇಷಿಯೋ ಅಂದ್ರೆ ಕಂಪನಿ ಅರ್ನಿಂಗ್ಸ್ ಏನ್ ಮಾಡ್ಕೊಳ್ಳುತ್ತೆ ಅಥವಾ ರಿಟೈನ್ ಏನ್ ಮಾಡ್ಕೊಳ್ಳುತ್ತೆ, ಅದು ಅಷ್ಟೇ ಪರ್ಸೆಂಟೇಜ್ ಕಾನ್ಸ್ಟಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಹೈಯರ್ ದ್ಯಾನ್ ದಿ ಗ್ರೋತ್ ರೇಟ್. ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂತು ಏನಂತ ಅಸಂಪ್ಷನ್ ಮಾಡ್ಕೊಂಡಿದ್ರೆ ಜಾಸ್ತಿ ಇರುತ್ತೆ ಗ್ರೋತ್ ರೇಟ್ ಗಿಂತ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಈ ಥಿಯರಿನಲ್ಲಿ. ಸೊ ಅದಕ್ಕಾಗಿ ಇದನ್ನ ನಾವು ಡಿಟರ್ಮೈನ್ ಮಾಡಬೇಕು ಅಂತ ಹೇಳಿದ್ರೆ, ಜನರಲಿ ಇಲ್ಲಿ ನೋಡಿ ಇಂಪ್ಲಿಕೇಶನ್ಸ್ ಗ್ರೋತ್ ಫರ್ಮ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ,
ಯಾವಾಗ ಅಥವಾ ವೆನ್ ವಿ ಕಾಲ್ಡ್ ಇಟ್ ಈಸ್ ಗ್ರೋತ್ ಫರ್ಮ್ಸ್ ಅಂತ ಹೇಳಿದ್ರೆ ವೆನ್ ದ ರಿಟರ್ನ್ ಆರ್ ರೇಟ್ ಆಫ್ ರಿಟರ್ನ್ ಈಸ್ ಮೋರ್ ದನ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಇತ್ತು ಅಂತ ಹೇಳಿದ್ರೆ ಆಗ ಅದನ್ನ ನಾವು ಗ್ರೋತ್ ಫರ್ಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಆಗಬೇಕು ಅಂತ ಹೇಳಿದ್ರೆ ಕಂಪನಿ ಬಂದ್ಬಿಟ್ಟು ರೀಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಪೇಯಿಂಗ್ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ಗೆ ಕೊಡೋದಕ್ಕಿಂತ ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪನಿ ವ್ಯಾಲ್ಯೂ ಆಫ್ ದಿ ಫರ್ಮ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಅದನ್ನ ಗ್ರೋತ್ ಫರ್ಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ದು ಇನ್ವೆಸ್ಟರ್ಸ್ ವಿಲ್ ಬಿ ಗೋಯಿಂಗ್ ಟು ಅಟ್ರಾಕ್ಟ್, ಆಮೇಲೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅಥವಾ ಡಿವಿಡೆಂಡ್ಸ್ ನಾವು ಕೊಡಬಹುದು. ನಾರ್ಮಲ್ ಫರ್ಮ್ಸ್ ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಅಥವಾ ಕಾಸ್ಟ್ ಆಫ್ ಈಕ್ವಿಟಿಗೆ ಈ ಒಂದು ಕಂಟೆಕ್ಸ್ಟ್ ಅಲ್ಲಿ ಈಕ್ವಲ್ ಆಗಿರುತ್ತೆ. ಓಕೆ, ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಬಿಟ್ವೀನ್ ದ ವ್ಯಾಲ್ಯೂ ದಟ್ ಈಸ್ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ಡಿಕ್ಲೈನಿಂಗ್ ಫರ್ಮ್ಸ್ ಅಂತ ಹೇಳಿದ್ರೆ ಇಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಗಿಂತ ಕಡಿಮೆ ಇರುತ್ತೆ. ಅಂತಹ ಒಂದು ಸಿಚುವೇಶನ್ಸ್ ನ ಅಥವಾ ಅಂತಹ ಒಂದು ಫರ್ಮ್ಸ್ ನ ನಾವೇನಂತ ಕರಿತೀವಿ, ದಟ್ ಈಸ್ ಡಿಕ್ಲೈನಿಂಗ್ ಫರ್ಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಸಿಚುವೇಶನ್ ಅಲ್ಲಿ ಶೇರ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಡಿವಿಡೆಂಡ್ಸ್ ನ ಕಂಪನಿ ಪೇ ಮಾಡಬೇಕು ಇನ್ಸ್ಟೆಡ್ ಆಫ್ ರೀಇನ್ವೆಸ್ಟ್ಮೆಂಟ್ ಇನ್ ಅದರ್ ಆಪರ್ಚುನಿಟೀಸ್ ಅಥವಾ ಅದರ್ ಆಲ್ಟರ್ನೇಟಿವ್ ಸೆಕ್ಟರ್ಸ್ ಅಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಕಂಪನಿ ಬಂದ್ಬಿಟ್ಟು ಇಲ್ಲಿ ಡಿವಿಡೆಂಡ್ಸ್ ನ ಪೇ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇದೇ ಒಂದು ರಿಲೇಶನ್ಶಿಪ್ ಅಲ್ಲೇ ಇಲ್ಲಿ ಹೇಳ್ತಾರೆ. ಸೊ ವೆನ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಮೋರ್ ದನ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್, ಆಗ ಪ್ರೈಸ್ ಆಫ್ ದಿ ಶೇರ್ಸ್ ಬಂದ್ಬಿಟ್ಟು ಡಿಕ್ರೀಸ್ ಆಗುತ್ತೆ. ಇದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಾವು ಮಾಡಿರ್ತೀವಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಕ್ಯಾಪಿಟಲ್ ಗಿಂತ ಪ್ರೈಸ್ ಪರ್ ಶೇರ್ ಬಂದ್ಬಿಟ್ಟು ಕಡಿಮೆ ಬರುತ್ತೆ. ಇದು ನಾವು ಫಾರ್ಮುಲಾಸ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಸಿಗುತ್ತೆ. ಆಲ್ರೆಡಿ ನಾವು ಮಾಡಿದ್ವಿ ಕ್ಲಾಸ್ ಅಲ್ಲಿ. ಓಕೆ, ಅಂಡ್ ವೆನ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಲೆಸ್ ದನ್ ದಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದ್ದಾಗ ಪ್ರೈಸ್ ಪರ್ ಶೇರ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಇದು ಅಷ್ಟೇ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಮಾಡಿರ್ತೀವಿ, ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ವೆನ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಇದ್ದಾಗ ಯಾವುದೇ ರೀತಿಯಲ್ಲಿ ಪ್ರೈಸ್ ಪರ್ ಶೇರ್ ಅಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗೋದಿಲ್ಲ. ಥಿಯರಿನ ಕ್ರಿಟಿಸೈಸ್ ಮಾಡಿದ್ದಾರೆ. ಓಕೆ, ಅಂದ್ರೆ ಮೇಜರ್ ಅಡ್ವಾಂಟೇಜಸ್ ಇದ್ರೇನೋ ಸಹ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಈ ಒಂದು ಥಿಯರೀಸ್ ನ ಈ ರೀತಿನಲ್ಲಿ ಅಸಂಪ್ಷನ್ ಮಾಡ್ಕೊಂಡಿರೋದಕ್ಕೆ ಕೆಲವೊಬ್ರು ಕ್ರಿಟಿಸೈಸ್ ಮಾಡ್ತಾರೆ. ಮೇಜರ್ ಆಗಿ ಕ್ರಿಟಿಸೈಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್. ಇದು ಇವಾಗ ನೋ ಡೆಪ್ಟು, ಎಕ್ಸ್ಟರ್ನಲ್ ಫೈನಾನ್ಸಿಂಗ್, ಕಂಪನಿ ಬಂದ್ಬಿಟ್ಟು ಬೇರೆ ಕಡೆ ಸಾಲ ಇಲ್ಲದಿರೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡುತ್ತಾ, ಅಥವಾ ಡೆಪ್ಟ್ ನ ಯೂಸ್ ಮಾಡ್ದೇನೆ ಇದ್ಬಿಡುತ್ತಾ, ಅಥವಾ ಕಾನ್ಸ್ಟೆಂಟ್ ಆಗಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತೂ ನಮ್ಗೆ ಜನರಲ್ ಆಗಿ ಗೊತ್ತಿದೆ, ಯಾವಾಗ್ಲೂ ಅಷ್ಟೇ ಸೇಮ್ 10% ರಿಟರ್ನ್ ಬರ್ತಿದೆ ಅಂತಂದ್ರೆ 10% ಬರ್ತಾ ಇರೋದಿಲ್ಲ ಎಲ್ಲ ವರ್ಷನು. ಇನ್ಕ್ರೀಸ್ ಆದ್ರೂ ಆಗಿರ್ಬೋದು ಅಥವಾ ಡಿಕ್ರೀಸ್ ಆದ್ರೂ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಷ್ಟೇ, ಇಂಟ್ರೆಸ್ಟ್ ನಾವು ಏನ್ ಪೇ ಮಾಡ್ತೀವಿ ಅದು ಅಷ್ಟೇ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಕಂಪ್ಲೀಟ್ ಆಗಿ ಪರ್ಮನೆಂಟ್ ಅರ್ನಿಂಗ್ಸ್ ಅಂತೂ ಇರೋದಿಲ್ಲ. ದೇರ್ ಮೇ ಬಿ ಎ ಲಾಸಸ್. ಕಾರ್ಪೊರೇಟ್ ಟ್ಯಾಕ್ಸಸ್ ನಾವು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕಟ್ಟಲೇಬೇಕಾಗತ್ತೆ. ರಿಟೆನ್ಷನ್ ರೇಷಿಯೋನು ಅಷ್ಟೇ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇದನ್ನ ನಾವು ಕ್ರಿಟಿಸೈಸ್ ಮಾಡ್ತಿದ್ದೀವಿ. ದಟ್ ಈಸ್ ಅನ್ರಿಯಲಿಸ್ಟಿಕ್. ಇದು ರಿಯಲ್ ಆಗಿಲ್ಲ ಅಸಂಪ್ಷನ್ಸ್. ಓಕೆ, ಅವ್ರಿಗೆ ಇಷ್ಟ ಬಂದಂಗೆ ಅಸಂಪ್ಷನ್ ಮಾಡ್ಕೊಂಡು ಈ ಥಿಯರಿನ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಅಂತ ಹೇಳಿದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಕಾಸ್ಟ್ ಆಫ್ ಕ್ಯಾಪಿಟಲ್ ಸಹ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಅಂಡ್ ಎಕ್ಸ್ಟರ್ನಲ್ ಫೈನಾನ್ಸಿಂಗ್, ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಅದು ಅಸಂಪ್ಷನ್ ಮಾಡ್ಕೊಂಡಿದ್ರಿಂದ ಈ ಅಸಂಪ್ಷನ್ಸ್ ನ ಕ್ರಿಟಿಸೈಸ್ ಮಾಡಿದ್ದಾರೆ. ಆಲ್ವೇಸ್ ದೇರ್ ಈಸ್ ನೋ ಪಾಸಿಬಲ್ ಕಾನ್ಸ್ಟಂಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಅಂತ ಹೇಳ್ಬಿಟ್ಟು ಕ್ರಿಟಿಸೈಸ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ನಾವು ಗಾರ್ಡನ್ಸ್ ಥಿಯರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಕ್ಲಾಸ್ ಅಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ಈ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡ್ತಾರೆ ಗಾರ್ಡನ್ಸ್ ಅನ್ನೋರು. ಗಾರ್ಡನ್ಸ್ ಅಪ್ರೋಚಸ್ ಅಲ್ಲಿ ಫಾರ್ಮುಲಾಸ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಆಲ್ರೆಡಿ ಮಾಡಿದ್ದೀವಿ. ಸೊ ಇದರಿಂದ ನಾವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ಅರ್ನಿಂಗ್ ಪರ್ ಶೇರ್ ನ ನಾವು ತಗೊಳ್ತೀವಿ. ₹1 ಗೆ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ 1 ಮೈನಸ್ ಬಿ. ಈ ಬಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ರಿಟೆನ್ಷನ್ ರೇಷಿಯೋ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿವಿಡೆಂಡ್ 100% ಅಲ್ಲಿ ಒಂದು 10% ಏನಾದ್ರೂ ಡಿವಿಡೆಂಡ್ ನ ಪೇ ಮಾಡ್ತಿದ್ದೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಪರ್ಸೆಂಟ್ ಉಳಿಸ್ಕೊಳ್ಳುತ್ತೆ ಕಂಪನಿ? ದಟ್ ಈಸ್ 90% ಉಳಿಸ್ಕೊಳ್ಳುತ್ತೆ. ಈ 90% ಉಳಿಸ್ಕೊಳ್ಳೋದನ್ನ ನಾವು ರಿಟೆನ್ಷನ್ ರೇಷಿಯೋ ಅಂತ ಹೇಳ್ಬಿಟ್ಟು ಕರಿತೀವಿ, ಉಳಿಸ್ಕೊಳ್ಳೋದು. ಓಕೆ, ಅಥವಾ ಇದನ್ನ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ರೇಟ್, ಅಥವಾ ಕೆಲವೊಂದು ಸರಿ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೊಟ್ಬಿಟ್ಟಿರ್ತಾರೆ. ಅಂಡ್ ಇಲ್ಲಿ ಬಿ ಅಂತ ಹೇಳಿದ್ರೆ ದಟ್ ಈಸ್ ರಿಟೆನ್ಷನ್ ರೇಷಿಯೋ, ಅಂಡ್ ಆರ್ ಅಂತ ಹೇಳಿದ್ರೆ ದಟ್ ಈಸ್
ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಬೇಸ್ ಅಥವಾ ವ್ಯಾಲ್ಯೂ ಆಫ್ ಫರ್ಮ್ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್. ಸೊ ಹಾಗಾಗಿ ನಾವು ಇದನ್ನ ಥಿಯರಿ ಆಫ್ ರಿಲೆವೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಸಿಮಿಲರ್ಲಿ ಇಲ್ಲಿ ಥಿಯರೀಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಎಂ ಮಾಡೆಲ್ ಬರುತ್ತೆ. ಸೊ ದ ಸೇಮ್ ಥಿಯರಿ ಎಲ್ಲವೂ ಸೇಮ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆಯೋ ಅದೇ ಒಂದು ಥಿಯರಿ ಬರುತ್ತೆ. ಜಸ್ಟ್ ಯು ಹ್ಯಾವ್ ಟು ಗ್ಲಾನ್ಸ್ ಒನ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಫೆಮಿಲಿಯರ್ ಇದೀರಾ? ಕೆಲವೊಂದು ಕಾನ್ಸೆಪ್ಟ್ಸು ಅಷ್ಟೇ ನಿಮಗೆ ಗೊತ್ತಿದೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ. ಸೊ ಜನರಲಿ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಯಾವ ರೀತಿನಲ್ಲಿ ನಾವು ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಂಪನೀಸ್ ಕರೆಂಟ್ ಅಸೆಟ್ಸ್ ಅಂಡ್ ಇಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಗೊತ್ತಾಗುತ್ತೆ. ಸೊ ಏನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಮೆಜರ್ ದ ಕಂಪನೀಸ್ ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಅಥವಾ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಹೆಲ್ತ್ ಹೇಗಿದೆ ಅನ್ನೋದನ್ನ, ಲಿಕ್ವಿಡಿಟಿ ಪೊಸಿಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈ ವರ್ಕಿಂಗ್ ಕ್ಯಾಪಿಟಲ್ಸ್ ಇಂದ ನಾವು ತಿಳ್ಕೊಬಹುದಾಗತ್ತೆ. ಓಕೆ, ಸೊ ಜನರಲಿ ನಮಗೆ ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಏನೇನು ಬರಬಹುದು ಅನ್ನೋದನ್ನ ನಾವು ಡಿಸ್ಕಷನ್ ಅಥವಾ ನಾವು ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಎಂಟ್ರಿ ಮಾಡೋವಾಗ PUC ಇಂದ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ. ಜನರಲ್ ಆಗಿ ಇಲ್ಲಿ ನೋಡಿ, ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಪ್ರಾಪರ್ಟಿ, ನೆಕ್ಸ್ಟ್ ಇನ್ವೆಂಟರೀಸ್ ಅಂಡ್ ಕ್ಯಾಶ್. ಓಕೆ, ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಇದು ಅಸೆಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ, ಬಟ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಅಂತ ಅಂದ್ಬಿಟ್ಟು ಅನ್ಕೋಬಹುದು. ಓಕೆ, ಅದೇ ರೀತಿನಲ್ಲಿ ಕರೆಂಟ್ ಲಯಬಿಲಿಟೀಸ್ ನೋಡಿ, ವೇಜಸ್ ಇದೆ, ಮತ್ತೆ ರೆಂಟ್, ಮತ್ತೆ ಯುಟಿಲಿಟೀಸ್, ಮತ್ತೆ ಟ್ಯಾಕ್ಸಸ್, ಶಾರ್ಟ್ ಟರ್ಮ್ಸ್. ಓಕೆ, ಸೊ ಇದನ್ನ ನಾವು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ನಾವು ಇದರಿಂದ ಅಂದ್ರೆ 1,60,000 ಇಂದ 65,000 ಮೈನಸ್ ಮಾಡಿದ್ರೆ ನಮಗೆ 95,000 ಇಸ್ ದ ವರ್ಕಿಂಗ್ ಕ್ಯಾಪಿಟಲ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಅಸೆಟ್ಸ್ ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಲಯಬಿಲಿಟೀಸ್. ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ಈ ಕರೆಂಟ್ ಅಸೆಟ್ಸ್ ಇಂದ ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡಿದೀವಿ ಅಂತ ಹೇಳಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಸೊ ಕ್ಯಾಶ್, ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್, ಡೆಬ್ಟ್ಸ್, ಇನ್ವೆಂಟರೀಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇವೆಲ್ಲ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಬರುತ್ತೆ. ಇವೆಲ್ಲ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ಗೆ ರಿಲೇಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇಲ್ಲಿ ಶುಬಿನ್ ಅನ್ನೋರು ಈ ವರ್ಕಿಂಗ್ ಕ್ಯಾಪಿಟಲ್ ನ ಡಿಫೈನ್ ಮಾಡಿದ್ದಾರೆ. ಏನಂತಂದ್ರೆ ಇಟ್ ಈಸ್ ಆಲ್ಸೋ ಸೇಮ್ ಕಾನ್ಸೆಪ್ಟ್. ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಅಮೌಂಟ್ ಆಫ್ ಫಂಡ್ಸ್ ನೆಸಸರಿ ಟು ಕವರ್ ದ ಕಾಸ್ಟ್ ಆಫ್ ಆಪರೇಟಿಂಗ್ ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡೋದಕ್ಕೆ ಕಂಪನಿ ಆಪರೇಟ್ ಆಗಬೇಕು ಅಂತ ಹೇಳಿದ್ರೆ ಏನ್ ಕಾಸ್ಟ್ ನ ಕಂಪನಿ ಸ್ಪೆಂಡ್ ಮಾಡುತ್ತೋ ಇನ್ ಟರ್ಮ್ಸ್ ಆಫ್ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ಸ್, ಅದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾರ ಪ್ರಕಾರ? ಶುಬಿನ್ ಪ್ರಕಾರ ಡಿಫೈನ್ ಮಾಡಿದ್ದಾರೆ. ಅದೇ ರೀತಿನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನ ಜೆನೆಸ್ಟನ್ ಬರ್ಗ್ ಇವ್ರು ಡಿಫೈನ್ ಮಾಡಿದ್ದಾರೆ. ಸರ್ಕ್ಯುಲೇಟಿಂಗ್ ದ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದಟ್ ಮೀನ್ಸ್ ಯಾವ ಕ್ಯಾಪಿಟಲ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್. ದಟ್ ಈಸ್ ಇಟ್ ಈಸ್ ರಿಲೇಟೆಡ್ ಟು ದ ಕರೆಂಟ್ ಅಸೆಟ್ಸ್ ಆಫ್ ದ ಕಂಪನಿ ದಟ್ ಆರ್ ಚೇಂಜ್ಡ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಫ್ರಮ್ ಒನ್ ಫರ್ಮ್ ಟು ಅನದರ್. ಇದು ಒನ್ ಫರ್ಮ್ ಟು ಅನದರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಿದ್ದಾರೆ ಕ್ಯಾಶ್ ಟು ಇನ್ವೆಂಟರೀಸ್, ಇನ್ವೆಂಟರೀಸ್ ಟು ರಿಸೀವಬಲ್ಸ್ ಅಂಡ್ ರಿಸೀವಬಲ್ಸ್ ಇಂಟು ಕ್ಯಾಶ್. ಇಲ್ಲಿ ಕನ್ವರ್ಷನ್ಸ್ ಫ್ಯಾಕ್ಟರ್ಸ್ ನ ಕನ್ಸಿಡರೇಷನ್ ಮಾಡಿದ್ದಾರೆ. ಕ್ಯಾಶ್ ಇಂದ ನಾವು ಇನ್ವೆಂಟರಿನ ಪರ್ಚೇಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಇನ್ವೆಂಟರೀಸ್ ಇಂದ ಬಿಲ್ಸ್ ರಿಸೀವಬಲ್ಸ್ ನ ನಾವು ತಗೊಳ್ತೀವಿ. ಈ ರಿಸೀವಬಲ್ಸ್ ಮತ್ತೆ ಯಾವ ರೀತಿನಲ್ಲಿ ಕನ್ವರ್ಟ್ ಆಗುತ್ತೆ? ಕ್ಯಾಶ್ ಮುಖಾಂತರ ಕನ್ವರ್ಟ್ ಆಗುತ್ತೆ. ಅಂದ್ರೆ ಈ ರೀತಿನಲ್ಲಿ ಸರ್ಕ್ಯುಲೇಟ್ ಆಗೋ ಒಂದು ಕ್ಯಾಪಿಟಲ್ ನ ಇವರ ಪ್ರಕಾರ ಏನಂತ ಕರಿತೀವಿ? ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಈ ಕರೆಂಟ್ ಅಸೆಟ್ಸ್ ಟೆಂಪರಲಿ
ಬೇಸ್ಡ್ ಆನ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಒಂದು ಫರ್ಮ್ ಇಂದ ಇನ್ನೊಂದು ಫರ್ಮ್ಗೆ. ಯಾವ ರೀತಿನಲ್ಲಿ ಕ್ಯಾಶ್ ಇಂದ ಇನ್ವೆಂಟರಿಗೆ, ಇನ್ವೆಂಟರಿಯಿಂದ ಬಿಲ್ಸ್ ರಿಸೀವಬಲ್ಗೆ, ಬಿಲ್ಸ್ ರಿಸೀವಬಲ್ ಇಂದ ಮತ್ತೆ ಕ್ಯಾಶ್ಗೆ, ಈ ತರ ಚೇಂಜಸ್ ಏನಾದ್ರು ಆಗ್ತಿದೆ ಅಂತ ಹೇಳಿದ್ರೆ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಅದನ್ನ ಅಂತಹ ಒಂದು ಸಿಚುವೇಶನ್ ನ ಅಥವಾ ಅಂತಹ ಒಂದು ಕ್ಯಾಪಿಟಲ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಕಾರ್ಡಿಂಗ್ ಟು ಜೆನೆಸ್ಟನ್ ಬರ್ಗ್ ಅಂತ ಹೇಳ್ಬಿಟ್ಟು ಇದಾರೆ, ಅವರ ಪ್ರಕಾರ ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಈ ವರ್ಕಿಂಗ್ ಕ್ಯಾಪಿಟಲ್ ಬೇಸ್ ಮೇಲೆ ಕೆಲವೊಂದು ಟೈಪ್ಸ್ ನಾವು ಡಿಸ್ಕಷನ್ ಮಾಡ್ತೀವಿ. ಇದರಲ್ಲಿ ಜನರಲ್ ಆಗಿ ಮೇಜರ್ ಟೈಪ್ಸ್ ಬರುತ್ತೆ. ಇದರಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಇದರಲ್ಲಿ ಮೇಜರ್ ಆಗಿ ಕೆಲವೊಂದು ಟೈಪ್ಸ್ ನ ನಾವಿಲ್ಲಿ ಡಿಸ್ಕಷನ್ ಮಾಡೋದಾದ್ರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಕರೆಂಟ್ ಅಸೆಟ್ಸ್ ಆಫ್ ದ ಕಂಪನಿ ಬ್ಯಾಲೆನ್ಸ್ ಶೀಟ್ ರೆಪ್ರೆಸೆಂಟ್ಸ್ ದ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಸೊ ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಏನು ಕರೆಂಟ್ ಅಸೆಟ್ಸ್ ಬೇಸ್ ಮೇಲೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಕ್ಯಾಲ್ಕುಲೇಷನ್ ಮಾಡಿರ್ತೀವೋ ಅದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ನ ರೆಪ್ರೆಸೆಂಟ್ ಮಾಡಿರುತ್ತೆ. ಜನರಲ್ ಆಗಿ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಇದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ವಿ ನೀಡ್ ಟು ಕನ್ಸಿಡರ್ ದ ಸ್ಪೆಸಿಫಿಕ್ ಆಪರೇಷನ್ಸ್. ದಟ್ ಈಸ್ ದ ಕರೆಂಟ್ ಅಸೆಟ್ಸ್ ಆಫ್ ದ ಕಂಪನಿ ಬ್ಯಾಲೆನ್ಸ್ ಶೀಟ್ ರೆಪ್ರೆಸೆಂಟ್ಸ್ ದ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಇಲ್ಲಿ ನಾವು ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಂಪನಿನಲ್ಲಿ ಎಷ್ಟು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕರೆಂಟ್ ಅಸೆಟ್ಸ್ ನ ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡೋದು, ನಾವು ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ದಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಸಿಂಪ್ಲಿ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್. ಯಾವ ರೀತಿನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂಡ್ ಪರ್ಮನೆಂಟ್ ಅಂಡ್ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ರಿಲೇಟ್ ಮಾಡಬಹುದು ಅಷ್ಟೇ. ಸೊ ಇಟ್ ಈಸ್ ಅ ಲೆವೆಲ್ ಆಫ್ ಆರ್ ಲೆವೆಲ್ ಬಿಲೋ ವಿಚ್ ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಹ್ಯಾಸ್ ನೆವರ್ ಗಾನ್ ಅಂಡ್ ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ರಿವರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡಿಸಿಷನ್ ತಗೋಬಹುದು ಅಥವಾ ನಾವು ಪ್ರಿಡಿಕ್ಟ್ ಮಾಡಬಹುದು. ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಜನರಲ್ ಆಗಿ ರೆಗ್ಯುಲರ್ ಆಗಿ ಮೀಟ್ ಮಾಡೋ ವರ್ಕಿಂಗ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪರ್ಮನೆಂಟ್ ಆರ್ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಮಿನಿಮಮ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ದಟ್ ಎ ಬಿಸ್ನೆಸ್ ರಿಕ್ವೈರ್ಸ್ ಟು ಮೇಂಟೈನ್ ದ ನಾರ್ಮಲ್ ಆಪರೇಷನ್ಸ್ ಅಂಡ್ ಟು ಮೀಟ್ ದ ಆನ್ ಗೋಯಿಂಗ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್. ಅಂದ್ರೆ ರೆಗ್ಯುಲರ್ ಆಗಿ ಆಪರೇಷನ್ಸ್ ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ, ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ. ಓಕೆ, ಸೊ ಇಷ್ಟು ಮೇಂಟೈನ್ ಮಾಡ್ಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಕಂಪನಿ ಆಪರೇಷನ್ಸ್ ನ ರನ್ ಮಾಡೋದಕ್ಕೆ. ಇಟ್ ವಿಲ್ ನಾಟ್ ಲೆಸ್ ಆರ್ ಲೆವೆಲ್ ಬಿಲೋ ವಿಚ್ ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ಅಂದ್ರೆ ಕಡಿಮೆ ಆಗಬಾರದು. ಒಂದು ಸರ್ಟೆನ್ ಕಾನ್ಸ್ಟಂಟ್ ಲೆವೆಲ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಮಾಡ್ತಿದ್ವಿ. ಇದ್ರ ಬೇಸ್ ಮೇಲೆ ಈ ಒಂದು ಪರ್ಮನೆಂಟ್ ಅಥವಾ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ನ ಡಿವೈಡ್ ಮಾಡಿದ್ದಾರೆ. ದಟ್ ಈಸ್ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ರಿವರ್ಸ್ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ ಇಷ್ಟು ರಿಸರ್ವ್ಸ್ ಅಂತ ಹೇಳ್ಬಿಟ್ಟು ಇಟ್ಟಿರ್ಬೇಕು ಗೊತ್ತೆ. ಏನಕ್ಕೆ ಅಂದ್ರೆ ಕಂಪನಿ ಆಪರೇಷನ್ಸ್ ನ ರನ್ ಮಾಡೋದಕ್ಕೆ. ಅಷ್ಟು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಸರ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ರಿವರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಆಗೋಗ್ಬಿಡುತ್ತೆ. ಓಕೆ, ಸೊ ದೇರ್ ಫೋರ್ ಈ ಪರ್ಮನೆಂಟ್ ಅಥವಾ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಮಿನಿಮಮ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅದನ್ನ ಕಂಪನಿ ಮೇಂಟೈನ್ ಮಾಡಬೇಕು ನಾರ್ಮಲ್ ಆಪರೇಷನ್ಸ್ ನ ಮೀಟ್ ಮಾಡೋದಕ್ಕೆ, ಆನ್ ಗೋಯಿಂಗ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ನ ಮೀಟ್ ಮಾಡೋದಕ್ಕೆ. ಅದ್ರ ಬೇಸ್ ಮೇಲೆ ಇದನ್ನ ಡಿವೈಡ್ ಮಾಡಿದಾರೆ ಅಷ್ಟೇ, ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ರಿವರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ನೆಕ್ಸ್ಟ್ ಟೆಂಪರರಿ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನ ಮೈನಸ್ ಮಾಡಿದ್ರೆ ನಮಗೆ ಟೆಂಪರರಿ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಇದು ಜನರಲ್ ಡಿಸ್ಕ್ರಿಪ್ಷನ್ ಬೇಸ್ ಮೇಲೆ ಕೊಟ್ಟಿದ್ದಾರೆ ಫಾರ್ಮುಲಾ. ದರ್ ಇಸ್ ನೋ ಕಂಪ್ಲೀಟ್ ಸ್ಪೆಸಿಫಿಕ್ ಫಾರ್ಮುಲಾ ಫಾರ್ ದಿಸ್. ಅಂಡ್ ಇಲ್ಲಿ ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಓಕೆ, ಸೀಸನಲ್ ಫ್ಲಕ್ಚುಯೇಷನ್ಸ್ ನ ಮೀಟ್ ಮಾಡೋದಕ್ಕೆ ನಾವು ಅಥವಾ ಆಪರೇಷನ್ಸ್ ನ ಮೀಟ್ ಮಾಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನ ಎತ್ತಿಟ್ಟಿದ್ರೆ ಅದನ್ನ ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್, ಮತ್ತೆ ಸ್ಪೆಷಲ್ ಆಪರೇಷನ್ಸ್ ನ ರನ್ ಮಾಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನ ಸ್ಪೆಂಡ್ ಮಾಡಿದ್ರೆ ಅದನ್ನ ನಾವು ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ನಾವು ಯಾವ ರೀತಿನಲ್ಲಿ ತಿಳ್ಕೋಬಹುದು? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಥವಾ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೈನಸ್ ಮಾಡಿದ್ರೆ ಆ ಡಿಫ್ರೆನ್ಸ್ ನ ನಾವು ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟೆಂಪರರಿ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿಮಿಲರ್ಲಿ
ನಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಬೇಸ್ಡ್ ಆನ್ ಸ್ಪೆಸಿಫಿಕ್ ಮ್ಯಾಟರ್ಸ್ ಬೇಸ್ ಮೇಲೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ನಾವು ಡಿಸ್ಕಷನ್ ಮಾಡೋದಾದ್ರೆ ಅದರಲ್ಲಿ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಇದೆ. ಏನಿದು ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ದಟ್ ಈಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ದಟ್ ದ ಕಂಪನಿ ನಾರ್ಮಲಿ ರಿಕ್ವೈರ್ಸ್ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಆಕ್ಷನ್. ಓಕೆ, ನಾರ್ಮಲ್ ಆಗಿ ಅಥವಾ ನಾರ್ಮಲ್ ಆಪರೇಷನ್ಸ್ ನ ರನ್ ಮಾಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನ ಅಥವಾ ಸ್ಪೆಂಡ್ ಮಾಡಿದ್ರೆ ಸೊ ಅದನ್ನ ನಾವು ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ನಾವು ಕರಿತೀವಿ. ಸೊ ಸಿಮಿಲರ್ಲಿ ಇಲ್ಲಿ ರಿಸರ್ವ್ಡ್ ಅಥವಾ ರಿಸರ್ವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಲ್ಲಿ ಕಂಪನಿ ಕೀಪ್ಸ್ ಇಟ್ಸ್ ಫಾರ್ ಕಂಟಿಂಜೆನ್ಸೀಸ್, ಅಂದ್ರೆ ಫ್ಯೂಚರ್ ಅಲ್ಲಿ ಏನಾದ್ರೂ ಬೇಕಾಗುತ್ತಾ ಅಥವಾ ಆಪರೇಷನ್ಸ್ ಮೇ ಆರ್ ಮೇ ನಾಟ್. ಕಂಟಿಂಜೆನ್ಸೀಸ್ ಅಂತಂದ್ರೆ ಬೇಕಾಗಿರ್ಬಹುದು ಅಥವಾ ಬೇಡದೇನೂ ಇರಬಹುದು, ಬಟ್ ವಿ ನೀಡ್ ಟು ಕೀಪ್ ಇಟ್ ಆಸ್ ಎ ರಿಸರ್ವ್. ಆಗ ಫ್ಯೂಚರ್ ಅಲ್ಲಿ ಆ ಒಂದು ಆಪರೇಷನ್ಸ್ ನ ಮೀಟ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ನ ಮೀಟ್ ಮಾಡೋದಕ್ಕೆ ಕೆಲವೊಂದು ಅಮೌಂಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ನ ಎತ್ತಿಟ್ಟಿದ್ರೆ, ರಿಸರ್ವ್ ಮಾಡಿದ್ರೆ ಅದನ್ನ ನಾವು ರಿಸರ್ವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿಮಿಲರ್ಲಿ ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್. ಈ ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇದನ್ನ ನಾವು ಜನರಲಿ ಟೈಪ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಯಾವ್ದಕ್ಕಾಗಿ ಅಂತ ಹೇಳಿದ್ರೆ ಸಮ್ ರಿಲೆವೆಂಟ್ ಸೀಸನಲ್ ಫ್ಲಕ್ಚುಯೇಷನ್ಸ್ ಅಂಡ್ ಸಮ್ ರಿಲೆವೆಂಟ್ ಸೀಸನ್ಸ್ ಫಾರ್ ದ ಬಿಸಿನೆಸ್. ಅಂದ್ರೆ ಈ ಇದು ಬಿಸ್ನೆಸ್ ಗೆ ಅಪ್ಲಿಕಬಲ್ ಆಗುತ್ತೆ. ಯಾವ ಬಿಸ್ನೆಸ್ ಗೆ ಎಫೆಕ್ಟ್ ಆಗುತ್ತೆ ಅಥವಾ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ದ ಬಿಸ್ನೆಸ್ ಹ್ಯಾವಿಂಗ್ ದ ಇಂಪ್ಯಾಕ್ಟ್ ಆಫ್ ಸೀಸನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಸ್ವೆಟರ್ಸ್ ಫಾರ್ whom ಇಟ್ ಈಸ್ ರಿಲೆವೆಂಟ್ ಫಾರ್ ದ ಸೀಸನ್. ವಿಂಟರ್ ಅಲ್ಲಿ ಸ್ವೆಟರ್ಸ್ ನ ನಾವು ಸೇಲ್ ಮಾಡ್ತೀವಿ. ಆಗ ಬಿಸಿನೆಸ್ ಆಪರೇಷನ್ಸ್ ನ ರನ್ ಮಾಡಬೇಕಂತಂದ್ರೆ ವಿ ನೀಡ್ ಟು ಇನ್ವೆಸ್ಟ್ ಸಮ್ ಮನಿ, ರೈಟ್? ಸೊ ಸೀಸನಲ್ ಫ್ಲಕ್ಚುಯೇಷನ್ಸ್ ನ ಮೀಟ್ ಮಾಡೋದಕ್ಕೆ ಏನಾದ್ರೂ ಅಮೌಂಟ್ ಎತ್ತಿಟ್ಟಿದ್ರೆ ಅದನ್ನ ನಾವು ಸೀಸನಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇದಷ್ಟೇ ನಾವು ಟೆಂಪ್ರರಿ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು ಯಾವ ಪರ್ಪಸ್ಗಾಗಿ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾರ್ಮಲಿ ಇಟ್ ಡಸ್ ನಾಟ್ ಟೇಕ್ ದ ಪ್ಲೇಸ್, ಅದರ್ವೈಸ್ ಇಟ್ ವಿಲ್ ಬಿ ಗೋಯಿಂಗ್ ಟು ಯೂಸ್ಡ್ ಫಾರ್ ಸಮ್ ಸ್ಪೆಸಿಫಿಕ್ ಅಂಡ್ ಸ್ಪೆಷಲ್ ಇವೆಂಟ್ಸ್. ಓಕೆ, ಸೊ ಜನರಲಿ ಫೋರ್ಕಾಸ್ಟಿಂಗ್ ಬೇಸ್ ಮೇಲೆ ಅಥವಾ ಪ್ಲಾನಿಂಗ್ ಬೇಸ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಎಕ್ಸಾಂಪಲ್, ಕಂಟ್ರಿನಲ್ಲಿ ಇನ್ ಕೇಸ್ ಏನಾದ್ರು ಒಲಿಂಪಿಕ್ ಗೇಮ್ಸ್ ಅಥವಾ ಏನಾದ್ರೂ ಬಿಸ್ನೆಸ್ಗೆ ಎಕ್ಸ್ಟ್ರಾ ವರ್ಕಿಂಗ್ ಕ್ಯಾಪಿಟಲ್ ಏನಾದ್ರೂ ಸಡನ್ ಆಗಿ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿದ್ರೆ ಆಗ ನಾವು ಸ್ಪೆಷಲ್ ವರ್ಕಿಂಗ್ ಕ್ಯಾಪಿಟಲ್ಸ್ ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂಡ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎಕ್ಸಸ್ ಆಫ್ ಕರೆಂಟ್ ಲಯಬಿಲಿಟೀಸ್. ಅಂದ್ರೆ ಕರೆಂಟ್ ಅಸೆಟ್ಸ್ ಗಿಂತ ಕರೆಂಟ್ ಲಯಬಿಲಿಟೀಸ್ ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಂಟ್ ಲಯಬಿಲಿಟೀಸ್ ಗಿಂತ ಕರೆಂಟ್ ಅಸೆಟ್ಸ್ ಏನಾದ್ರೂ ಜಾಸ್ತಿ ಇದ್ರೆ ಅದನ್ನ ನಾವು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ನೆಟ್ ಆಪರೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ದಟ್ ಈಸ್ ನೆಟ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ದ ಡಿಫರೆನ್ಸ್ ಈಸ್ ಕನ್ಸಿಡರ್ಡ್ ಆಸ್ ನೆಟ್ ಆಪರೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಝೀರೋ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು ಮೇಜರ್ ಆಗಿ ಈ ಝೀರೋ ವರ್ಕಿಂಗ್ ಕ್ಯಾಪಿಟಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ದ ಲೆವೆಲ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ವೇರ್ ದ ಕರೆಂಟ್ ಅಸೆಟ್ಸ್ ಆರ್ ಈಕ್ವಲ್ ಟು ದ ಕರೆಂಟ್ ಲಯಬಿಲಿಟೀಸ್. ಯಾವುದೇ ರೀತಿಯಲ್ಲೂ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಸಿಗೋದಿಲ್ಲ. ಯಾವಾಗ ಕರೆಂಟ್ ಅಸೆಟ್ಸ್ ಯಾವಾಗ ಕರೆಂಟ್ ಲಯಬಿಲಿಟೀಸ್ ಗೆ ಈಕ್ವಲ್ ಆಗಿರುತ್ತೋ ಆಗ ಅದನ್ನ ನಾವು ಝೀರೋ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಸಮ್ ಕಾನ್ಸೆಪ್ಟ್ಸ್, ಒಂದು 3 to 4 ಕಾನ್ಸೆಪ್ಟ್ಸ್, ಸೊ ದಟ್ ದಿಸ್ ಚಾಪ್ಟರ್ ವಿಲ್ ಕಂಪ್ಲೀಟ್ಲಿ ಫಿನಿಶ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.